ರಾಜ್ಯದ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಈವನ್ ಬೆಳಗಾವಿಯಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಮಾತ್ರ ಭರ್ತಿಯಾಗಿಲ್ಲ. ಜಲಾಶಯದ ವ್ಯಾಪ್ತಿಯಲ್ಲಿ ನಿರಂತರ ಮಳೆ ಆಗ್ತಾ ಇದ್ರೂ ಕೂಡ ಪ್ರಸ್ತುತ 10 TMC ನೀರು ಮಾತ್ರ ಸಂಗ್ರಹವಾಗಿದೆ. ಸಂಪೂರ್ಣ ಭರ್ತಿಯಾಗಲು ಇನ್ನೂ ಸುಮಾರು 40 TMC ನೀರಿನ ಅಗತ್ಯ ಇದೆಯಂತೆ. ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ಕೃಷಿ ಮತ್ತು ಕುಡಿಯುವ ನೀರಿನ ಪ್ರಮುಖ ಜೀವನಾಡಿಯಾಗಿರುವುದು ಇದೇ ಹಿಡಕಲ್ ಜಲಾಶಯ. ಈ ಹಿಡಕಲ್ ಜಲಾಶಯವನ್ನೇ ಲಕ್ಷಾಂತರ ರೈತರು ಅವಲಂಬಿತರಾಗಿದ್ದು, ಉತ್ತಮ ಮಳೆಯಾಗಿ ಜಲಾಶಯ ಭರ್ತಿಯಾಗಲೆಂದು ರೈತರು ಕಾದು ನೋಡ್ತಾ ಇದ್ದಾರೆ. ನೋಡಿ, ಇನ್ನು 40 TMC ಬೇಕು. ಅದು ಏನು ಕಾರಣ ಅಂತ ನಂಗೆ ಗೊತ್ತಾಗಲಿಲ್ಲ. ಅಥವಾ ಅವೈಜ್ಞಾನಿಕ ಕಾಮಗಾರಿ ಇರ್ಬೋದು ಅಥವಾ ಯಾವ ರೀತಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟು ಮಳೆ ಆಗ್ತಾ ಇದೆ ಅಂತೇಳಿ. ಬೆಳಗಾವಿಯಲ್ಲಿ ಕೂಡ ತುಂಬ ಮಳೆ ಆಗ್ತಾ ಇದೆ. ಆದರೂ ಕೂಡ ಈ ಡ್ಯಾಮ್ ಏನಿದೆ 10 TMC ನೀರು ಮಾತ್ರ ತುಂಬಿದೆ ಅಂತೆ. ಇನ್ನೂ ಆ ಡ್ಯಾಮ್ ಭರ್ತಿ ಆಗಬೇಕಾದ್ರೆ ಬರೋಬ್ಬರಿ 40 TMC ನೀರು ತುಂಬಬೇಕು. ಬಹುಶಃ ಹಿನ್ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗಬೇಕಾಗಿದೆ. ಸೊ ವಿಜುವಲ್ಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಭಾಗದ ಜನರು ಇದೇ ಡ್ಯಾಮನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ಅಲ್ಲಿನ ಕೃಷಿ ಆಗಿರಲಿ ಅಥವಾ ಬೇರೆ ಬೇರೆ ಕುಡಿಯುವ ನೀರಾಗಿರಲಿ, ಅದೆಲ್ಲದಕ್ಕೂ ಈ ಡ್ಯಾಮೇ ತುಂಬಬೇಕು, ಈ ಡ್ಯಾಮಿಂದ ನೀರು ಹರಿಬೇಕು. ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ನೀರು ಭರ್ತಿಯಾಗಿಲ್ಲ. ಈಗಾಗಲೇ 50 TMC ನೀರು ಇರುವ ಈ ಡ್ಯಾಮ್ ಈಗ ನೋಡಬಹುದು ವೀಕ್ಷಕರೇ ಯಾವ ರೀತಿ ಇದೆ. ಸುಮಾರು 40 TMC ನೀರು ಸಂಗ್ರಹವಾಗಬೇಕಾಗಿದೆ. ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಹಿಡಕಲ್ ಜಲಾಶಯದ ನೀರು ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ಕೃಷಿ ಮತ್ತು ಕುಡಿಯುವ ನೀರಿನ ಅಗತ್ಯಕ್ಕೆ ಇರುವ ಜಲಾಶಯ ಪ್ರಮುಖ ಮೂಲವಾಗಿರುವುದರಿಂದ ಜಲಾಶಯ ನೀರಿನ ಮಟ್ಟ ಸುಮಾರು 10 TMC ತುಂಬಿದೆ. ಈ ಜಲಾಶಯದ ಮೇಲೆ 3 ಜಿಲ್ಲೆಗಳ ಜನರ ಜೀವನಾಡಿಯಾಗಿದೆ. ರೈತರು ಇನ್ನು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಮರಾಮನ್ ಗಂಗಾಧರ್ ಚರಗಾವಿ ಜೊತೆ ಕಲ್ಲಪ್ಪಮಾಳ, ಸಂಪೂರ್ಣ ನ್ಯೂಸ್, ಚಿಕ್ಕೋಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.